ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇದೊಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಎಲ್ಲಿಗೆ ಅಂತಂದರೆ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿ ಗೆಸ್ ಮಾಡಿರ್ತೀರ. ಹೌದು, ಇವತ್ತು ನಾವು ಫ್ಯಾಮಿಲಿ ಎಲ್ಲ ಧರ್ಮಸ್ಥಳ ಹೋಗೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ. ನೋಡ್ತಾ ಇದ್ರಿ, ನವೀನ್ ಬಂದು ಕಾರೆಲ್ಲ ವಾಶ್ ಮಾಡ್ತಾಯಿದ್ರು. ನಾನು ಬಂದು ರೆಡಿಯಾಗಿ ಈ ಥರ ಫೋಟೋಗೆ ಫೋಸ್ ಕೊಡ್ತಾಯಿದ್ದೆ, ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಅತ್ತೆ ಬಂದು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ರಿಷಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದ. ಇಬ್ಬರು ಸೇರಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಅಜ್ಜಿ ಮೊಮ್ಮಗ. ನನ್ನ ಮಗಂಗೆ ಪೂಜೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಬಂದು ನಮ್ಮಮ್ಮ ಕಾಫಿ ಇಡೋಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಾವ್ರೆ, ಟೀ ಇಡೋಕ್ಕೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾವ್ರೆ. ನೋಡಿ ನಮ್ಮ ಮನೆ ಎಷ್ಟು ಕ್ಲೀನಾಗೈತೆ, ಪಾತ್ರೆ ಅಂತೂ ಒಂದೂ ಇಲ್ಲ. ಮನೆ ಈ ಥರ ಕ್ಲೀನಾಗಿದ್ದರೆ ಏನೋ ಒಂಥರ ಖುಷಿ. ಯಾವಾಗಲೂ ಅಷ್ಟೇ ಮನೆ ಕ್ಲೀನಾಗಿರಬೇಕು, ನನಗೆ ಇದೇ ಥರ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇವಾಗ ನಾನು ರೆಡಿ ಆಗಿದ್ದೀನಿ, ಎಲ್ಲ ರೆಡಿ ಆಗಿದ್ದಾರೆ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು, ಜಿಡಿ ಮಳೆ ಥರ. ಟೀ ಕುಡಿದ್ಬಿಟ್ಟು ಹೊರಡೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೋ. ನವೀನ್ ಬಂದು ಕಾರ್ನೆಲ್ಲ ಕ್ಲೀನ್ ಮಾಡಿ, ಕಾರೆಲ್ಲ ವಾಶ್ ಆಗಿತ್ತು, ಇನ್ನು ಸ್ವಲ್ಪ ಎಲ್ಲ ಇರುತ್ತಲ್ಲ ಎಲ್ಲನೂ ಹೊರಡ್ಬೇಕಾದ್ರೆ ಸಣ್ಣ ಪುಟ್ಟ ಕ್ಲೀನ್ ಮಾಡಿಕೊಂಡು ಹೊರಡೋದು ಆ ಥರ ಮಾಡ್ತಾಯಿದ್ರು ನವೀನು. ಇಲ್ಲಿ ನಾನು ನೋಡಿ ಯಾವುದೇ ಒಂದು ನಮ್ಮ ಮನೆ ಮಿರರಲ್ಲೂ ಎಲ್ಲದರಲ್ಲೂ ನೋಡ್ತಾ ಇದ್ದೀನಿ, ಯಾವ್ಯಾವ ಮಿರರಲ್ಲಿ ಯಾವುದೇ ಥರ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು. ರಿಷಿ ಬಂದು ಪೂಜೆ ಮಾಡಿ ಇಲ್ಲೆಲ್ಲರಿಗೂ ಮಂಗಳಾರತಿ ಕೊಡ್ತಾ ಇದ್ದಾನೆ. ಏನ್ದ್ರಾಳಿ ಅಂದರೆ ಕರ್ಪೂರ ಹಚ್ಚಿದ್ರೆ ಕೈ ಬೆಂಕಿ ತಾಕುತ್ತೆ, ಸುಡುತ್ತೆ ಅಂತ ಹಚ್ಬೇಡ ಅಂತೀವಲ್ವ, ಹಾಗಾಗಿ ಅವನೇನು ಮಾಡವನೇ ಸಾಂಬ್ರಾಣಿ ಬತ್ತಿ ಬರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಧೂಪ ಹಾಕಿ ನಾವು ಅಲ್ಲೇ ಇಡ್ತೀವಲ್ವ, ಅದರಲ್ಲಿ ಅವನು ಎಲ್ಲರಿಗೂ ಮಂಗಳಾರತಿ ಕೊಡ್ತಾವನೆ. ನೋಡ್ತಾ ಇರ್ಬೋದು, ಅದೊಂದು ಕ್ಲಿಪ್ಪಿಂಗ್ನ ನಾನು ಕ್ಯಾಪ್ಚರ್ ಮಾಡಿದೆ. ನೋಡಿ ಎಷ್ಟು ಕ್ಯೂಟಾಗಿ ಇದು ಮಾಡ್ತಾನೆ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ವಿಡಿಯೋ ಮಾಡೋದ್ರಲ್ಲಿ ಅಂದರೆ ನನಗಿಷ್ಟ ಮತ್ತು ರಿಷಿಗಿಷ್ಟ, ಬೇರೆ ಯಾರಿಗೂ ನಮ್ಮ ಮನೇಲಿ ಅಷ್ಟಾಗಿ ಏನು ವಿಡಿಯೋ ಅಂದರೆ ತುಂಬ ಯಾರೂ ಇಷ್ಟಪಡಲ್ಲ ಅಂತಲೇ ಹೇಳ್ಬೋದು. ನಮ್ಮಮ್ಮ ಓಕೆ, ನಮ್ಮ ಅತ್ತೇನೂ ಪರವಾಗಿಲ್ಲ, ನಮ್ಮ ಅತ್ತೆನೂ ಇದು ಮಾಡ್ತಾರೆ. ನಮ್ಮ ಮಾವ ಏನು ಮಾಡಬೇಡ ಅಂತೇಳಲ್ಲ, ಅಂದರೆ ಅವರಿಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ನಮ್ಮ ಮನೆಯವ್ರಿಗಂತೂ ಏನೂ ಇಲ್ಲ, ನನಗೋಸ್ಕರ ಏನಾದರೂ ರೀಲ್ಸ್ ಮಾಡ್ತೀನಿ ಅದು ಇದು ಅಂತಂದರೆ ಒಪ್ಕೊತಾರೆ. ಇವಾಗ ಹೊರಡ್ತಾ ಇದ್ದೀವಿ, ಎಲ್ಲರೂ ನೋಡ್ತಾ ಇರ್ಬೋದು. ನಮ್ಮ ಟೋಟಲ್ ಫ್ಯಾಮಿಲಿ ಅಂದರೆ ನಾನು, ನವೀನ್, ಅಮ್ಮ, ಅತ್ತೆ, ಮಾವ ಜೊತೆಗೆ ನಮ್ಮ ಪಾಪು, ಇಷ್ಟು ಜನನೂ ಹೊರಡ್ತಾ ಇದ್ದೀವಿ. ಮಳೆ ನಾನು ಆಗಲೇ ಹೇಳ್ದಂಗೆ ಜಿಡಿ ಮಳೆ ಸ್ಟಾರ್ಟಾಗಿ ರೋಡೆಲ್ಲ ಗಲೀಜಾಗ್ಬಿಟ್ಟಿತ್ತು, ಗೊಜ್ಜೆ ಥರ ಆಗ್ಬಿಟ್ಟಿತ್ತು. ಅಲ್ಲಲ್ಲಿ ಮಳೆ ನಿಂತು ಕಾರಿಗೆ ಹತ್ತಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಗಲೀಜಾಗಿತ್ತು. ನೋಡ್ತಾ ಇರ್ಬೋದು. ಇವಾಗ ಸಡನ್ನಾಗಿ ಏನಪ್ಪ ಧರ್ಮಸ್ಥಳಕ್ಕೆ ಹೊರಟಿದ್ದು ಅಂತ ಅಂದರೆ, ನಮ್ಮಲ್ಲಿ ಏನಪ್ಪ ಒಂದು ರೂಢಿ ಅಂತಂದರೆ, ಯಾವುದೇ ಒಂದು ಹೊಸ ವೆಹಿಕಲ್ನ ತೊಗೊಂಡ್ರೆ ನಾವು ಕಾರು ಏನಾದರೂ ತೊಗೊಂಡಾಗ ಫಸ್ಟು ಮನೆ ದೇವ್ರ ಪೂಜೆ ಮಾಡಿಸ್ತೀವಿ. ಮಾಡಿಸಾದ್ಮೇಲೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಅದು ಒಂದು ನಮಗೆ ಅವಾಗಿಂದನೂ ಅದೇ ಥರ ಸೆಟ್ ಆಗಿಬಿಟ್ಟೈತೆ. ತಂದಿದ್ದ ದಿನವೇ ಹೋಗ್ಬಿಡ್ತೀವಿ ನಾವು, ಅವತ್ತು ನೈಟೇ ಹೋಗ್ತೀವಿ. ಈ ಸಲ ಹಂಗೆ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಗ್ಯಾಪ್ ಆಗಿ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಈ ಥರ ಸಿಚುವೇಶನ್ ಎಲ್ಲ ನೋಡಿಕೊಂಡು ಹೊರಟಿರೋದಾಯಿತು. ಏನೋ ಒಂಥರ ಖುಷಿ. ಇನ್ನೊಂದೇನಪ್ಪ ಅಂದರೆ, ಏನೇ ಖುಷಿ ಇರಲಿ, ಏನೇ ಒಂದಾದ್ರೂ ಏನೋ ಒಂಥರ ಧರ್ಮಸ್ಥಳಕ್ಕೆ ಹೋಗೋದು ಅಂದ್ರೇ ಒಂಥರ ನಮ್ಮನೇಲಿ ಎಲ್ಲರಿಗೂ ಇಷ್ಟ. ವರ್ಷದಲ್ಲಿ 2 ಸಲ ಆದ್ರೂ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡ್ತೀವಿ. ವರ್ಷದಲ್ಲಿ 2 ಸಲ. ಅಕಸ್ಮಾತ್ ನಾವು ಫ್ಯಾಮಿಲಿ ಸಮೇತ ಹೋಗಿಲ್ಲ ಅಂದರೆ ನಾನು ನವೀನಾದರೂ ಬಸ್ಸಲ್ಲಾದ್ರೂ ಹೋಗ್ಬಿಟ್ಟು ಬಂದುಬಿಡ್ತೀವಿ. ಆ ಥರ ಇದು ಮಾಡ್ತೀವಿ. ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆನೇ ಈ ಥರ ಧರ್ಮಸ್ಥಳ ಎಲ್ಲ ಹೋಗೋದು. ಯಾಕೆಂದರೆ ಅವ್ರಿಗೆ ಇಷ್ಟ ಇರುತ್ತಲ್ವ, ಅವ್ರನ್ನೂ ಕರ್ಕೊಂಡು ಹೋಗಬೇಕು ಅಂತ ಈ ಥರ ಮಾಡ್ತೀವಿ. ನಾನು ಬಂದು ನೋಡಿ ಫ್ರೆಂಡ್ ಸೀಟಲ್ಲಿ ಕೂತಿದ್ದೀನಿ. ರಿಷಿ ಅಂತೂ ಹಠ ಮಾಡ್ತಾ ಇದ್ದ, ನಾನು ಕೂತ್ಕೊತೀನಿ ಅಂದ್ಬಿಟ್ಟು. ವೆಹಿಕಲ್ಸು ನೋಡ್ಬೋದು, ಟೋಲಲ್ಲಿ ತುಂಬ ವೆಹಿಕಲ್ಸ್ ಇತ್ತು. ಜನ ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ರಿಷಿ ನಾನು ಫ್ರೆಂಡ್ ಸೀಟಲ್ಲಿ ಕೂತ್ಕೋತೀನಿ ಅಂತ ಹಠ ಮಾಡ್ತಾ ಇದ್ದ. ನಾನು ಕೂತ್ಕೊತೀನಿ ಅಂತ ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೆ. ತಲೆ ಕೂದಲೆಲ್ಲ ಒಣಗಿರಲಿಲ್ಲ, ಸ್ನಾನ ಮಾಡಿ ಆಗ್ತಾನೆ ಕ್ಲಿಪ್ ಹಾಕಿದ್ನಲ್ಲ, ಫ್ರೀ ಏರ್ಸ್ ಬಿಟ್ಬಿಟ್ಟು ಆರಾಮಾಗಿ. ನನಗೇನಪ್ಪ ಇಷ್ಟ ಅಂದರೆ ಟ್ರಾವೆಲಿಂಗಲ್ಲಿ ಫ್ರಂಟಲ್ಲಿ ಕುತ್ಕೋಬೇಕು, ಫ್ರಂಟ್ ಸೀಟಲ್ಲಿ ಒಂದಿಷ್ಟ ಫಸ್ಟು. ಸೆಕೆಂಡ್ ಬಂದುಬಿಟ್ಟು ನನಗಿಷ್ಟ ಆಗಿರೋ ಸಾಂಗ್ನ ಪ್ಲೇ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಆ ಮೂಮೆಂಟ್ನ. ಆ ಥರ ಮೈಂಡ್ಸೆಟ್ ನಂದು. ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ, ರೀಲ್ಸ್ ಮಾಡ್ತೀನಿ, ಈ ಥರ ಎಲ್ಲ ಇಷ್ಟ. ನನ್ನ ಮಗ ಬಿಡೋದೇ ಇಲ್ಲ, ಅವ್ನು ಕುತ್ಕೋಬೇಕು ಅಂತ ಹಠ ಮಾಡ್ತಾನೆ. ದಾರಿ ಉದ್ದಕ್ಕೂ ಮಳೆ ಅಂತೂ ಇತ್ತು. ನವೀನ್ ಇಲ್ಲೇ ಮಸಾಲೆ ಪುರಿ ತಿನ್ಕೊಂಡೋಗೋಣ ಅಂದ್ಬಿಟ್ಟು, ಇಲ್ಲಿ ಚೆನ್ನಾಗಿರುತ್ತೆ ಪಾನಿಪುರಿ ಎಲ್ಲನೂ, ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕೊಡಿಸಿದ್ರು. ತಿಂದು ಇಲ್ಲಿ ಪಾನಿಪುರಿ ಎಲ್ಲ ತಿನ್ಕೊಂಡು ಹಾಗೆ ಮುಂದೆ ಬಂದು ಹಾಸನ ಹತ್ರ ಸ್ವಲ್ಪ ಜಾಮ್ ಆಗಿಬಿಟ್ಟಿತ್ತು. ಹೀಗಷ್ಟೇ ಹಾಸನಾಂಬ ದೇವ್ರದ್ದು ಜಾತ್ರೆ ಮಹೋತ್ಸವ ಎಲ್ಲ ಇತ್ತಲ್ವ, ಹಂಗಾಗಿ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಇತ್ತು. ಅದರದ್ದು ಆರ್ಚ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಹೊಟ್ಟೆ ಕೂಡ ಹಶ್ವಾಗ್ತಾ ಇತ್ತು. ಅಲ್ಲಿಂದ ಹಾಸನ ಬಿಟ್ಟು ಸ್ವಲ್ಪ ಮುಂದೆ ಬಂದ ಮೇಲೆ ಇಲ್ಲೊಂದು ಹೋಟೆಲ್ ಇತ್ತು, ಹೋಟೆಲ್ ಹಾಸನ ನಾಟಿ ಮನೆ ಅಂತ ಅಂದ್ಬಿಟ್ಟು. ಇಲ್ಲಿ ನಾನ್ ವೆಜ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೋ. ನಾನು ಯಾವಾಗಲೂ ಯಾವ ಥರ ಇಷ್ಟಪಡ್ತೀನಿ ಅಂತಂದರೆ, ಗೊತ್ತಿರೋ ಹೋಟೆಲ್ ಆಗಿರಬೇಕು, ರಿವ್ಯೂ ಚೆನ್ನಾಗಿರಬೇಕು, ಈ ಥರದಕ್ಕೆ ಹೋಗಬೇಕು ಅನ್ನೋದನ್ನ ನಾನು ಇಷ್ಟಪಡ್ತೀನಿ. ನಮ್ಮನೆಯವರು ಹೊಸ್ದಾಗಿ ಟ್ರೈ ಮಾಡಬೇಕು ಅಂತ ಇವ್ರು ಇಷ್ಟಪಡ್ತಾರೆ. ಹೊಸ ಹೋಟ್ಲಿಗೆ ಹೋಗಬೇಕು, ಹೊಸ ಫುಡ್ ಟ್ರೈ ಮಾಡಬೇಕು ಅಂತ. ಆದರೆ ಅಲ್ಲಿ ಹೋದಾಗ ಅದು ಚೆನ್ನಾಗಿರಲಿಲ್ಲ ಅಂದರೆ ಒಂಥರ ಅಪ್ಸೆಟ್ ಆಗಿಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಇಲ್ಲೂ ಅದೇನೇ ಆಯಿತು. ಈ ಹೋಟೆಲಿಗೆ ಬಂದು ಫುಡ್ ಅಷ್ಟು ಏನು ಲೈಕ್ ಆಗಲಿಲ್ಲ.
ಈ ಕಲ್ಮಿ ಕೊಟ್ಟಿದ್ರಲ್ಲ ಇದೆಲ್ಲ ಫುಲ್ಲು ಸೀದೋಗ್ಬಿಟ್ಟಿತ್ತು. ಏನು ಊಟ ಏನು ಲೈಕ್ ಆಗಲಿಲ್ಲ. ಹೇಗೋ ಇನ್ನೇನು ಮಾಡೋಕ್ಕಾಗುತ್ತೆ, ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವು. ಎಲ್ಲರೂ ಬೀಡ ತೊಗೊಂಡಿದ್ವಿ. ಎಲ್ಲರೂ ನೋಡಿ ಬಾಯಿ ಆಡಿಸ್ತಾ ಇದ್ದಾರೆ. ಈಗ ನನ್ನ ಮಗ ಅಂತೂ ಜಗಳ ಮಾಡಿ ಕೊನೆಗೂ ನನ್ನ ಹಿಂದೆ ಸೀಟಿಗೆ ಕಳಿಸಿ ಅವನು ಫ್ರೆಂಡ್ ಸೀಟಲ್ಲಿ ಕುತ್ಕೊಂಡವನೆ. ಏನಕ್ಕಪ್ಪ ಅಂತಂದರೆ ಅವನ ಮುಂದೆ ಕೂರಿಸಲ್ಲ ಅಂತಂದರೆ ಅವ್ರ ಅಪ್ಪನ ಡ್ರೈವಿಂಗ್ ಮಾಡೋಕ್ಕೆ ಬಿಡಲ್ಲ. ಏನಾದರೂ ಮಾತಾಡಿಸ್ತಾ ಇರೋದು, ತರಲೆ ಮಾಡ್ತಾ ಇರೋದು, ಮಕ್ಕಳು ಗೊತ್ತಲ್ವಾ, ಸಿಸ್ಟಮಲ್ಲಿ ಏನಾದರೂ ಇದು ಮಾಡೋದು, ಈ ಥರ ಎಲ್ಲ ಮಾಡ್ತಾನೆ. ಮತ್ತು ಫ್ರೆಂಟ್ ಮುಂದೆ ಎದ್ದು ನಿಂತ್ಕೊಂಡು ನೋಡೋಕೆ ಹೋಗೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಡ್ರೈವಿಂಗ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಅವನ್ನ ಹಿಂದೆನೇ ಕುತ್ಕೋ ಅಂತ ಅಂದ್ಬಿಟ್ಟು ಇದು ಮಾಡ್ತೀನಿ. ಹೇಗೋ ಎಲ್ಲೋ ಕೂತ್ಕೊಂಡು ನಮ್ಮ ಜರ್ನಿನ ಹಾಗೆ ಕಂಟಿನ್ಯೂ ಮಾಡ್ದೋ. ಇವಾಗ ಹಾಸನ ಬಿಟ್ಟು ಹೋಗ್ತಿದ್ದಂಗೆ ರೋಡ್ದು ವೈಬೇ ಚೇಂಜ್ ಆಗಿಬಿಡುತ್ತೆ. ಫುಲ್ಲು ಮಳೆ ಜಿಡಿ ಮಳೆ ಥರ, ಮತ್ತು ಫುಲ್ಲು ಗ್ರೀನರಿ. ನಿಮಗೆ ಗೊತ್ತೇ ಇರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಧರ್ಮಸ್ಥಳ ಹೋಗ್ತಾ ಇರ್ತಾರೆ. ತುಂಬ ಒಂಥರ ಚೆನ್ನಾಗಿರೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಸಕಲೇಶ್ಪುರ. ಆ ರೂಟ್ ಮೇಲೆ ಹೋಗೋದೇ ಒಂಥರ ಮಜಾ, ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ಆ ಗ್ರೀನರಿ ಜೊತೆಗೆ ಆ ಮಳೆ, ಯಾವಾಗೇ ಹೋದ್ರೂ ಮಳೆ ಅಂತೂ ಬರ್ತಾ ಇರುತ್ತೆ. ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿಬಿಟ್ಟು ಆ ರೋಡೆಲ್ಲನೂ ಹಾಳಾಗಿತ್ತು. ತುಂಬ ಹತ್ರ ಅದೇ ಥರನೇ ಆಗಿತ್ತು. ತುಂಬ ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗಿಬಿಟ್ಟು ರೋಡೆಲ್ಲ ಹಾಳಾಗಿತ್ತು. ಜೊತೆಗೆ ಮಳೆ ಬೇರೆ ಇರೋದ್ರಿಂದ ಸ್ವಲ್ಪ ಗಾಡಿ ಓಡ್ಸೋಕ್ಕೂ ಸ್ವಲ್ಪ ಭಯ ಥರ ಫೀಲಿಂಗ್ ಆಗ್ತಾಯಿತ್ತು. ಈ ಥರ ಮಳೆಯೆಲ್ಲ ಇದ್ದರೆ ತುಂಬ ಫಾಸ್ಟಾಗಿ ಹೋಗಲೇಬಾರ್ದು, ಓವರ್ಟೇಕ್ ಕೂಡ ಮಾಡಬಾರ್ದು, ನಿಧಾನಕ್ಕೆ ಹೋಗಬೇಕು. ನಾನು ಆಗಲೇ ಹೇಳಿದೆ ಅಲ್ವಾ, ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲೆಲ್ಲನೂ ಅದೇ ಥರ ಆಗಿತ್ತು. ರೋಡೆಲ್ಲ ಬ್ಲ್ಯಾಕ್ ಮಾಡಿದ್ರಂತೆ. ಇವಾಗ ಅದನ್ನೆಲ್ಲ ಕ್ಲಿಯರ್ ಮಾಡಿ ವೆಹಿಕಲ್ ಹೋಗೋಕ್ಕೆ ದಾರಿ ಮಾಡಿದ್ದಾರೆ. ಈ ಟೂ ವೀಲರ್ಸ್ಗಳವ್ರಿಗೆ ಏನು ಕ್ರೇಜು ಅಂತ ಗೊತ್ತಿಲ್ಲ ಅಪ್ಪ. ಮಳೆಯಲ್ಲಿ ನೆನ್ಕೊಂಡು ಇಷ್ಟೆಲ್ಲ ಸಾಹಸ ಮಾಡಿಕೊಂಡು ಈ ಥರ ಬರ್ತಾರೆ ರೈಡಿಗೆ ಅಂತ ಅಂದ್ಬಿಟ್ಟು. ಆದರೆ ತುಂಬ ಒಂಥರ ಭಯ ಅಂತ ಅನಿಸುತ್ತೆ. ಮತ್ತು ಇಷ್ಟು ಮಳೆ ಇರುತ್ತೆ, ಸೇಫ್ಟಿ ಇರಲ್ಲ, ಗಾಡಿಗಳು ದೊಡ್ಡ ದೊಡ್ಡ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ. ನಾವು ಕಾರಲ್ಲಿ ಹೋಗೋಕ್ಕೇನೆ ನಮಗೆ ಸ್ವಲ್ಪ ಇದಾಗುತ್ತೆ. ಅಂಥದ್ರಲ್ಲಿ ಇವರು ಟೂ ವೀಲರಲ್ಲೇ ಬರ್ತಾರೆ. ಅವರಿಗೇನೋ ಒಂಥರ ಅದರಲ್ಲಿ ಖುಷಿ, ಟೂ ವೀಲರಲ್ಲಿ ಓಡಾಡೋದು, ಈ ಥರ ಟ್ರಕ್ ಮಾಡೋಕ್ಕೆ ಅಂತೆಲ್ಲ ಬರ್ತಾರೆ. ಹುಡುಗರೆಲ್ಲ ಸೇರ್ಕೊಂಡು ನೋಡ್ತಾ ಇರ್ಬೋದು. ಅಲ್ಲಿ 3-4 ಬೈಕ್ಗಳು ಹೋಗ್ತಾ ಇತ್ತು ಹಿಂದಿಂದನೇ. ನಾನು ಹಂಗೆ ಅನ್ಕೊತಿದ್ದೆ, ಕಾರಲ್ಲಿ ಕುತ್ಕೊಂಡೆ ಮಳೆ ಬರ್ತಾ ಇರೋದಕ್ಕೆ ಚಳಿ ಥರ ಫೀಲ್ ಆಗ್ತಾಯಿತ್ತು. ಹೆಂಗಪ್ಪ ಆಚೆ ಇಳಿಯೋದು ಏನಕ್ಕಾದ್ರೂ ಅನ್ನೋ ಥರ ಅನಿಸ್ತಾಯಿತ್ತು. ಇವ್ರು ಮಳೇಲಿ ನೆನ್ಕೊಂಡು ಹೋಗ್ತಾನೇ ಇದ್ದಾರಲ್ಲಪ್ಪ ಅಂತ ಅಂದ್ಕೊಂಡೆ. ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿರೋವಂಥ ಎಲ್ಲ ವಿಡಿಯೋಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಇದೇ ರೀತಿ ಸಪೋರ್ಟ್ ಮಾಡಿ. ಜೊತೆಗೆ ನಾನು ಇನ್ನೂ ತುಂಬ ಒಳ್ಳೆ ವಿಡಿಯೋಸ್ಗಳನ್ನ ಮಾಡಿ ನಾನು ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನೀವು ಕೆಲವೊಂದಿಷ್ಟು ಕೇಳಿದ್ದೀರಾ, ಪೂಜಾ ರೂಮ್ ಹೋಮ್ ಟೂರ್ ಕೇಳಿದ್ದೀರಾ, ಮನೆ ಹೋಮ್ ಟೂರ್ ಕೇಳಿದ್ದೀರಾ. ಡೆಫಿನೆಟ್ಲಿ ಎಲ್ಲನೂ ಮಾಡ್ತೀನಿ. ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗ್ತೀನಿ ಅಂತಲೇ ಹೇಳ್ಬೋದು. ಇಲ್ಲಂತೂ ಕೆರೆ ಥರ ನೀರು ಫುಲ್ಲು ತುಂಬಿಕೊಂಡೇ ಬಿಟ್ಟಿತ್ತು. ಆ ಥರ ಆಗಿತ್ತು. ಅಲ್ಲಲ್ಲಿ ಹಳ್ಳಗಳೆಲ್ಲ ಬಿದ್ದಿರೋ ಥರ. ಇನ್ನು ಸಕಲೇಶ್ಪುರ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ ಇವಾಗ ನಾವು. ಇನ್ನೇನು ಇಲ್ಲಿಂದ ಘಾಟ್ ಸೆಕ್ಷನ್ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಈ ರೋಡಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನೈಟ್ ನಾವು ಆಲ್ಮೋಸ್ಟ್ ಬರ್ತಿದ್ದೆ ಫ್ರೆಂಡ್ಸ್, ನೈಟ್ ಟೈಮಲ್ಲೇ ನಾವು ಬರ್ತಿದ್ದಿದ್ದು ಧರ್ಮಸ್ಥಳಕ್ಕೆ. ಇವಾಗೇ ಫಸ್ಟ್ ನಾವು ಡೇ ಟೈಮಲ್ಲಿ ಬಂದಿರೋದು. ನಾವು ಏನು ಮಾಡ್ತಿದ್ದೋ, ನೈಟು ಬಂದುಬಿಡ್ತಿದ್ದೋ. ನೈಟ್ ಬಿಟ್ಟರೆ ಬೆಳಗಿನ ಜಾವ ಅಲ್ಲಿರ್ತಿದ್ದೋ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹಿಂಗೆ ಬೆಂಗಳೂರಿಗೆ ಬರ್ತಿದ್ದೋ. ಈ ಸಲ ನೈಟ್ ಅಲ್ಲೇ ಧರ್ಮಸ್ಥಳದಲ್ಲೇ ಸ್ಟೇ ಮಾಡಬೇಕು ಅನ್ನೋ ರೀಸನಿಂದ ಉಳ್ಕೊಂಡು ಬೆಳಗ್ಗೆ ಎದ್ದು ಆರಾಮಾಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಈ ಥರ ಹೊರಟಿದ್ದು ನಾವು ನೈಟಲ್ಲಿ. ಮತ್ತು ಇನ್ನೊಂದು ನಮ್ಮ ಕಾರಲ್ಲಿ ಸ್ಟ್ರೆಸ್ ಆಗೋಲ್ಲ. ಇವಾಗೇನಪ್ಪ ಅಂತಂದರೆ ಅಲ್ಲಲ್ಲಿ ಆಕ್ಸಿಡೆಂಟ್ಗಳು, ತುಂಬ ಆಕ್ಸಿಡೆಂಟ್ಗಳಾಗಿತ್ತು ಫ್ರೆಂಡ್ಸ್. ಎಷ್ಟು ಅಂದರೆ 4-5 ಇಲ್ಲಿ ನೋಡಿ ರೈಟ್ ಸೈಡಿಗೆ ಒಂದು ಲಾರಿ ದಬ್ಬಾಕೋಬಿಟ್ಟಿದ್ಯಾ. ಹಾಗೆ ಮುಂದೆ ನೋಡಿ ಲೆಫ್ಟಿಗೆ ಆ ಲಾರಿನೂ ಮತ್ತು ಆ ಕಾರು ಕ್ಲ್ಯಾಶ್ ಆಗಿ ಜಸ್ಟ್ ಅವಾಗ ತಾನೇ ನೋಡಿ ಹೊರಗಡೆ ತೆಗಿತಾ ಇದ್ರು. ಮಗು ಎಲ್ಲ ಇತ್ತು ಪಾಪ, ನೋಡಿ ಚಿಕ್ಕ ಪಾಪು ಎಲ್ಲನೂ ಇತ್ತು ಕಾರೊಳಗಡೆ. ಅವಾಗ ತಾನೇ ಅವ್ರನ್ನೆಲ್ಲನೂ ಆಚೆ ನೋಡಿ ಪಾಪನ ಎತ್ಕೊಂಡಿದ್ದಾರೆ, ತೆಗಿತಾ ಇದ್ರು. ಈ ಥರ ಆಗಿತ್ತು. ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಇನೋವಾ ಕ್ರೆಸ್ಟಾ, ಅದೇನೇ ಹೋಗಿ, ಅದು ಯಾವುದು ಗಾಡಿ ಟಚ್ ಆಗಿಲ್ಲ, ಅದೇನೇ ಹೋಗಿ ಈ ಥರ ಆಗಿತ್ತು. ನಮಗಂತೂ ತುಂಬ ಭಯ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ ನಿಧಾನಕ್ಕೆ ಹೋಗೋಣ ಪರವಾಗಿಲ್ಲ ಅಂದ್ಬಿಟ್ಟು. ಈ ಥರ ಆಯಿತು. ಹಾಗೆ ಮಳೆ ಎಲ್ಲ ಬರ್ತಾಯಿತ್ತು. ಇಲ್ಲಿ ಒಂಥರ ವೆದರ್ ತುಂಬ ಚೆನ್ನಾಗಿತ್ತು. ಮಿನಿ ಫಾಲ್ಸ್ ಥರ ಕೂಡ ಇತ್ತು. ಸರಿ ಅಂತ ಅಂದ್ಬಿಟ್ಟು ನಾವಿನ್ನೂ ಕಾರ್ನ ಸೈಡಿಗೆ ಹಾಕಿದ್ರು. ಸ್ವಲ್ಪ ಹೊತ್ತು ಕೆಳಗಡೆ ಇಳಿಯೋಣ ಅಂತ. ಜಿಡಿ ಮಳೆ ಕೆಳಗಡೆ ಇಳಿಯೋಕ್ಕೂ ಆಗ್ತಾಯಿರಲಿಲ್ಲ. ಹಾಗೆ ಇಲ್ಲೊಂದು 2-3 ರೀಲ್ಸ್ಗಳನ್ನ ಕೂಡ ನಾನು ತೆಗ್ದೆ. ಪಾಪು ಯಾರು ಇಳಿಲ್ಲ, ನಾನು ನಮ್ಮ ಮಾವ ಜೊತೆಗೆ ನವೀನು 3 ಜನ ಮಾತ್ರ ಎಳೆದ್ಬಿಟ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಇಲ್ಲಿಂದ ನೆಕ್ಸ್ಟು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ದೋ. ಧರ್ಮಸ್ಥಳ ಕೂಡ ಸಿಕ್ತು. ಇಲ್ಲೇ ನಾವು ಸಹ್ಯಾದ್ರಿ ಹತ್ರ ರೂಮ್ನ ಕೂಡ ರೂಮ್ನ ಮಾಡಿ ಫಸ್ಟು ಕಾಫಿ ಕುಡಿಯೋಣ. ಅಲ್ಲೆಲ್ಲೂ ಕಾಫಿಗೆ ನಿಲ್ಲಿಸಲೇ ಇಲ್ಲ ನಾವು, ಹಾಗೆ ಬಂದೋ. ಇನ್ನೂ ಟೈಮ್ ಬೇಜಾನಿತ್ತಲ್ವ, ನಾವು ಒಂದು 7 o'clockಗೆಲ್ಲನೂ ರೀಚ್ ಆದೋ. ಕಾಫಿ ಕುಡಿಯೋಣ ಫಸ್ಟು ಅಂದ್ಬಿಟ್ಟು ಆ ಕಾಫಿ ಫ್ಲೇವರು ಘಮ ಅಂತ ಬರ್ತಿತ್ತು. ಕಾಫಿ ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲೇ ಅದ್ರ ಪಕ್ಕದಲ್ಲೇ ಇರೋವಂಥ ಹೋಟೆಲ್ಲು. ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಎಲ್ಲ ಥರ ಫುಡ್ಡು ನಿಮಗೆ ಬೆಂಗಳೂರು ಸ್ಟೈಲು ಎಲ್ಲ ಥರ ಫುಡ್ಡು ಕೂಡ ಸಿಗುತ್ತೆ.
ಇಲ್ಲಿ ನಾವು ಊಟ ಕೂಡ ಮುಗಿಸ್ತು. ಊಟ ಮುಗಿಸಾದ್ಮೇಲೆ ರಿಷಿ ಐಸ್ ಕ್ರೀಮ್ ಬೇಕು ಅಂತಿದ್ದ. ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ನ ತೊಗೊಂಡು ಐಸ್ ಕ್ರೀಮ್ ಎಲ್ಲ ತಿಂದು ಹೊಟ್ಟೆ ತುಂಬ ಊಟ ಮಾಡಿ ನೈಟ್ ಹೋಗಿ ಮಲಗ್ದು. ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ವ್ಲಾಗ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆ ಎದ್ದಿದ ತಕ್ಷಣ ರೆಡಿಯಾಗಿ ಬೇಗನೆ ದರ್ಶನಕ್ಕೆ ಹೋಗಬೇಕು ಅಂತ 6 o'clock ನಾವು ರೆಡಿ ಇದ್ದು. ಆಲ್ರೆಡಿ 6 o'clock ರೆಡಿ ಇದ್ದೋ. ನಾವು ನೋಡ್ತಾ ಇರ್ಬೋದು ಬೆಳಗ್ಗೆನೇ ನಾನು ಸ್ಯಾರಿ ವೇರ್ ಮಾಡೋಣ ಅಂತಿದ್ದೆ, ಮಳೆ ಎಲ್ಲ ಇರುತ್ತೆ, ಜೊತೆಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಅಂತ ಅಂದ್ಬಿಟ್ಟು ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಇದು ನನ್ನ ಬರ್ಡೇ ಡ್ರೆಸ್ಸು, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಈ ಡ್ರೆಸ್ಸು, ಅದಕ್ಕೆ ನಾನು ಇದನ್ನೇ ವೇರ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನವೀನ್ ಬಂದು ಪಂಚೆ ಶಲ್ಯ ಎಲ್ಲನೂ ಹಾಕ್ಕೊಂಡು ಫುಲ್ಲು ಟ್ರೆಡಿಷ್ನಲಾಗಿ ರೆಡಿ ಆಗಿದೆ. ನಾನು ಕೂಡ ಸ್ಯಾರಿ ತೊಗೊಳಕ್ಕೆ ಹೇಳಿದ್ದೀನಿ, ನೀನು ಸ್ಯಾರಿ ಹಾಕೋ ಅಂತ ಅಂದ್ಬಿಟ್ಟು. ಆದರೆ ನನಗೆ ಅದು ಕಂಫರ್ಟಬಲ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಡ್ರೆಸ್ ಹಾಕೋತೀನಿ ಅಂದ್ಬಿಟ್ಟು ಈ ಒಂದು ಡ್ರೆಸ್ನ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾರಲ್ಲಿ ಮಂಜುನಾಥ ಸ್ವಾಮಿ ಸಾಂಗ್ಗಳನ್ನ ಪ್ಲೇ ಮಾಡಿಕೊಂಡು ಹೋಗೋದೇ ಒಂಥರ ಖುಷಿ ನಮಗೆ. ಬೆಳಗ್ಗೆ ಆ ಮಸ್ಸು ಕತ್ಲೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಫೋನಲ್ಲಿ ಮಂಜುನಾಥ ಸ್ವಾಮಿದು ಸಾಂಗ್ನ ಪ್ಲೇ ಮಾಡಿದ್ದೀವಿ. ಇವಾಗ ಧರ್ಮಸ್ಥಳದ ಆರ್ಚ್ ಸಿಕ್ತು. ಈ ಆರ್ಚ್ ಸಿಕ್ತಾಗೆಲ್ಲ ನಾನೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ನಾನು ಧರ್ಮಸ್ಥಳದ ವ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ. ಏನೋ ಒಂಥರ ಖುಷಿ ಇದು, ಈ ಥರ ಇರುತ್ತೆ. ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಜನ ತುಂಬಾ ಇದ್ದರು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಇದ್ದರು. ನಾವೇ ಬೇಗ ಬಂದಿದ್ದೀವಿ, ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ನಾವು ಬಂದೋ. ಇಲ್ಲಿ ನೋಡಿದ್ರೆ ಇಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದರು. ಅರ್ಧ ಜನ ಎಲ್ಲ ರೋಡ್ ಸೈಡಲ್ಲಿ ಅಲ್ಲೇ ಕುತ್ಕೊಂಡಿದ್ರು, ಮಲ್ಕೊಂಡಿದ್ರು. ಇನ್ನು ಕೆಲವರು ಇವಾಗ ಬಸ್ಸು ಗಾಡಿ ಇಳಿದ್ಬಿಟ್ಟು ಸ್ನಾನಕ್ಕೆ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಬರೋಕ್ಕೆ ಅಂತ ಅಂದ್ಬಿಟ್ಟು ಕೆಲವರು ಹೋಗ್ತಾಯಿದ್ರು. ಇನ್ನು ಕೆಲವರು ದರ್ಶನ ಇನ್ನೂ ಓಪನ್ ಇರಲಿಲ್ಲ ಅಂತ ಅನಿಸುತ್ತೆ. ನಾವು ಹೋದಾಗ ಜಸ್ಟ್ ಹೋದ್ವಲ್ಲ ಆ ಟೈಮ್ಗೆ ಓಪನ್ ಆಯಿತು ದರ್ಶನ. ಅಂದರೆ ತುಂಬ ಜನ ಆಲ್ರೆಡಿ ಕ್ಯೂನಲ್ಲಿ ತುಂಬ ಜನ ಇದ್ದರು. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಜನ ಪಾಪ ಕೂತಿದ್ದಾರೆ. ಇವರೇ ರೂಮ್ ಏನು ಮಾಡಿರಲ್ಲ, ಹಾಗೆ ಅವಾಗ ತಾನೇ ಜಸ್ಟ್ ಬಂದಿರ್ತಾರೆ, ರೂಮ್ ಸಿಕ್ಕಿರಲ್ಲ, ಎಲ್ಲ ರೂಮು ಫುಲ್ ಇರುತ್ತೆ ಅಂದ್ಬಿಟ್ಟು ಈ ಥರ ವೆಯ್ಟ್ ಮಾಡ್ತಾ ಇದ್ದರು. ನಮಗೆ ಯಾವತ್ತೂ ಈ ಥರ ಆಗಿಲ್ಲ ಸದ್ಯ. ದರ್ಶನ ಕೂಡ ತುಂಬ ಚೆನ್ನಾಗಾಗುತ್ತೆ, ರೂಮೂ ಕೂಡ ಸಿಕ್ಕಿದೆ, ಯಾವ ಟೈಮು ಈ ಥರ ಆಗಿಲ್ಲ. ಅಲ್ಲಿ ಸಿಕ್ಕಿಲ್ಲ ಅಂತಂದರೆ ನಾವು ಇದರಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಆದಿತ್ಯ ವ್ಯೂವಲ್ಲಿ, ಅಷ್ಟರಲ್ಲಿ ಇಲ್ಲೇ ಸಹ್ಯಾದ್ರಿ ಹತ್ರನೇ ಸಿಕ್ತಲ್ವ, ಇಲ್ಲೇ ಮಾಡ್ದೋ. ಇವಾಗ ನೋಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಮಸು ಕತ್ಲೆ ಇತ್ತು, ಇನ್ನೂ ಬೆಳಕಾಗಿರಲಿಲ್ಲ. ನಮ್ಮ ಮನೇಲಿ ನಮ್ಮ ಮಾವ ಮತ್ತು ನವೀನು ಟೈಮ್ ಆಗಿಬಿಡುತ್ತೆ, ಬೇಗ ಹೋಗ್ಬಿಡೋಣ, ಜನ ಜಾಸ್ತಿ ಆದರೆ ಅಲ್ಲಿ ವೆಯ್ಟ್ ಮಾಡಬೇಕಾಯ್ತೈತೆ ನೀವು ಅಂತ ಅಂದ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ರು. ಹಾಗೂ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಿಸಿ ನೀರು ಬಂತು, ಸ್ನಾನ ಮಾಡಿ ರೆಡಿಯಾಗಿ ಹೇಗೋ ಮಾಡಿ ಬೇಗ ಬಂದೋ. ನೋಡ್ತಾ ಇರ್ಬೋದು ಇಲ್ಲಿ ಬಂದು ನವೀನು ಹೂ ಮುಡ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಹೂನ ಕೊಡಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೂ ಮುಡ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ. ಇಲ್ಲಿ ಬಂದು ನೋಡಿದ್ರೆ ಜನ ಕ್ಯೂ ಜಾಸ್ತಿನೇ ಇತ್ತು ಮಾಮೂಲಿ ದರ್ಶನದಲ್ಲಿ. ಇಲ್ಲಿ ಬಂದು ನಾವು ಡೈರೆಕ್ಟ್ ದರ್ಶನನೇ ತೊಗೊಂಡು, ಸುಮ್ಮನೆ ಲೇಟ್ ಆಗುತ್ತಲ್ವ, ಇಲ್ಲಿಂದ ಬೇರೆ ಕಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಡೈರೆಕ್ಟ್ ದರ್ಶನ ತೊಗೊಂಡು ಆರಾಮಾಗಿ ದರ್ಶನನ ಮುಗಿಸ್ಕೊಂಡು ಬಂದು ಬೆಳಗ್ಗೆ ಏನು ಕಾಫಿ ಏನು ಕುಡ್ದಿರಲ್ವ, ಇಲ್ಲಿ ಕಾಫಿ ಕುಡಿತಾ ಇದ್ದೀನಿ. ನಮ್ಮ ಮನೆಯವ್ರು ಕ್ಯಾಪ್ಚರ್ ಮಾಡಿರೋ ಅಂಥ ವಿಡಿಯೋ ನೋಡಿ ಯಾವ ಥರ ಮಾಡೋರೆ. ಏನಾದರೂ ವಿಡಿಯೋ ಮಾಡು ಅಂತಂದರೆ ಏನೂ ನೀಟಾಗಿ ಮಾಡಿಕೊಡೋದೇ ಇಲ್ಲ ನಮ್ಮ ಮನೆಯವ್ರದ್ದು, ಇದೇ ಪ್ರಾಬ್ಲಮ್ಮು. ನಾನೇನೋ ಮಾಡಬೇಕಾದ್ರೆ ಮಾಡಿದ್ದಾರೆ. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ರಿಷಿ ಆಟ ಸಾಮಾನು ಬೇಕು ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿನ ಇಟ್ಕೊಂಡಿದ್ದೆ, ಏನಾದರೂ ಕೊಡಿಸು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದ. ನಾವು ಕಾರ್ಗೆ ಗಣೇಶ ಏನಾದರೂ ಸಿಗುತ್ತೆ ಪುಟಾಣಿದು ಕಾರಲ್ಲಿ ಇಡೋಕ್ಕೆ ಅಂತ ನೋಡ್ತಾ ಇದ್ದೋ. ಇಲ್ಲ ಆ ಥರದ್ದು ಯಾವುದೂ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಪಾಪಗೆ ಮಾತ್ರ ಆಟ ಸಾಮಾನ ತೊಗೊಂಡು ಹಾಗೆ ನೋಡಿಕೊಂಡು ಬೇರೆ ಏನೂ ತೊಗೊಳ್ಳಿಲ್ಲ. ಇಲ್ಲಿ ರಿಷಿಗೆ ಮಾತ್ರ ತೊಗೊಂಡು ಹೊರಟು. ಇಲ್ಲಿ ಬಂದು ನೋಡಿ ಗ್ರೀನರಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಇದಂತೂ ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಆಗಿರೋದು ಗ್ರೀನರಿ. ನಾವು ಮನೆ ಹತ್ರ ಬಳ್ಳಿ ಹಬ್ಬಿಸಿ ಎಷ್ಟೆಲ್ಲ ಕೇರ್ ಮಾಡಿದ್ರು ಅದಿಷ್ಟು ಚೆನ್ನಾಗಿ ಬರೋದೇ ಇಲ್ಲ. ಇಲ್ಲಿ ನೋಡಿದ್ರೆ ನ್ಯಾಚುರಲಾಗಿ ಅದೇನೇ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾವು ಇಲ್ಲಿಂದ ಬಂದು ಉಡುಪಿಲಿರೋ ಅಂತಹ ಮಂಗಳೂರು ಹತ್ರ ಕುತ್ತಾರು, ಅದು ಪ್ಲೇಸ್ ಇರೋದು ಬಂದು ಕುತ್ತಾರಲ್ಲಿ ಇರೋದೊಂದು ಪ್ಲೇಸು, ಕುತ್ತಾರು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೂಲ ದೇವಸ್ಥಾನ ಅಂಥದ್ದು, ಮೂಲ ಸ್ಥಾನ ಅಲ್ಲೇ ಇರೋದಂತೆ. ತುಂಬ ಕಡೆ ಅದ್ರದ್ದು ದೇವಸ್ಥಾನ ಇವಾಗ ರೀಸೆಂಟಾಗೆಲ್ಲನೂ ಆಗಿದೆ, ತುಮಕೂರು ಅಲ್ಲಿ ಇಲ್ಲಿ ಎಲ್ಲನೂ ಆಗಿದೆ. ಆದರೆ ನಾನದು ಮೂಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು, ಎಷ್ಟೊಂದು ಸಲ ಈ ಕಡೆ ಬಂದಿದ್ದೀವಿ, ಹೋಗೇ ಇಲ್ಲ ಅಂದ್ಬಿಟ್ಟು. ನಾವು ಇನ್ನೊಂದು ಏನಪ್ಪ ಅಂದರೆ ಧರ್ಮಸ್ಥಳ ಬಂದರೆ ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ನೋಡಿಕೊಂಡು ಆ ಥರ ಆ ರೂಟಲ್ಲಿ ಬರ್ತಿದ್ದೋ. ಇಲ್ಲ ಅಂತಂದರೆ ಸೌತಾಡ್ಕ ಮಹಾಗಣಪತಿ ಇದನ್ನು ನೋಡಿಕೊಂಡು ಬಂದುಬಿಡ್ತಿದ್ದೋ. ಈ ಸಲ ಬಂದು ನಾನು ಕುತ್ತಾರು ಕೊರಗಜ್ಜ ದೇವಸ್ಥಾನ ಹೋಗಲೇಬೇಕು ಅಂತ ಅಂದಿದ್ದಕ್ಕೆ ಬೇಗ ಕೂಡ ದರ್ಶನ ಮುಗಿತಲ್ವ ಧರ್ಮಸ್ಥಳದಲ್ಲಿ, ಹಾಗಾಗಿ ಈ ಕಡೆ ಹೊರಟೋ. ಇಲ್ಲಿ ಬೆಳಗ್ಗೆ ಕಾಫಿ ಕುಡಿದಿದ್ದು ಅಷ್ಟೇ, ಏನೂ ತಿಂದಿರಲಿಲ್ಲ. ದರ್ಶನ ಮುಗಿಸ್ಕೊಂಡೇ ತಿನ್ನೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೋ. ಇಲ್ಲೆಲ್ಲರೂ ಒಂದೊಂದು ಎಳ್ನೀರನ್ನು ಕೂಡ ಕುಡ್ದು ಇವಾಗ ಬಂದು ನಾವು ಉಡುಪಿಲಿದ್ದೀವಿ. ನೋಡ್ತಾ ಇರ್ಬೋದು. ನಮಗಿನ್ನೂ ಒಂದು ದಿವಸ ಟೈಮ್ ಇದ್ದಿದ್ರೆ ಇಲ್ಲಿ ಸ್ಟೇ ಮಾಡೋಣ ಅಂತ ಐಡಿಯಾ ಇತ್ತು ನಮಗೆ. ಉಡುಪಿಲಿ ಇದ್ಬಿಟ್ಟು ಒಂದಿನ ಹೋಗೋಣ, ಇಲ್ಲೆಲ್ಲ ಪ್ಲೇಸ್ ಎಲ್ಲ ನೋಡಿಕೊಂಡು ಅಂತ ಅಂದ್ಬಿಟ್ಟು
ಆದರೆ ಸಮಯದ ಅಭಾವದಿಂದ ಅಂದರೆ ನಮಗೆ ಟೈಮ್ ಎಲ್ಲೇ ಹೋದ್ರೂ ಟೈಮ್ 1 ದಿನ 2 ದಿವಸ ಅಷ್ಟೇ ನಮಗೆ ಟೈಮ್ ಇರುತ್ತೆ, ರಜೆ ಮಾಡೋಕ್ಕಾಗುತ್ತೆ. ಅದ್ರ ಮೇಲೆ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಅಂಗಡಿ ಇರೋದ್ರಿಂದ ಈ ಥರ ಒಂದು ಪ್ರಾಬ್ಲಮ್ ಇರುತ್ತೆ. ಹಂಗಾಗಿ ನಾವು 1 ದಿನ 2 ದಿವಸದಲ್ಲೇ ಮುಗಿಸ್ಬಿಡ್ಬೇಕು. ಎಲ್ಲೇ ಹೊರಗಡೆ ಹೋದ್ರೂ 2 ಡೇಸಲ್ಲಿ ಬಂದುಬಿಡ್ಬೇಕು. ಅದು ಅಲ್ಲದೆ ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ರಜೆ ಆಗ್ಬಿಟ್ಟೈತಿ. ತಿರ್ಗೋದೇ ಆಗೈತೆ ನಮ್ಮದು. ಅಲ್ಲಿ ಟ್ರಿಪ್ಪು, ಇಲ್ಲಿ ಟ್ರಿಪ್ಪು, ಅಲ್ಲಿ ಹೋಗೋದು, ಇಲ್ಲಿ ಬರೋದು ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಗೂಗಲಲ್ಲಿ ಮ್ಯಾಪ್ನ ಹಾಕ್ಕೊಂಡಿದ್ದೀವಿ, ಗೊತ್ತಾಗಲ್ಲ ಫಸ್ಟ್ ಟೈಮ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಇದು ಮೇಯ್ನ್ ಟೆಂಪಲ್ ಇರೋದು ಬಂದು ಎಲ್ಲಿ ಅಂತ ಕೆಲವೊಂದು ಕಡೆ ಕೇಳಿಕೊಂಡು ಬಂದಿದ್ದು. ಏಕೆಂದರೆ ಎಷ್ಟೊಂದು ಮೇಯ್ನ್ ಟೆಂಪಲ್ ಅಂತಲೇ ತೋರಿಸುತ್ತೆ. ಇಲ್ಲೇ ನಿಯರು 2-3 ಟೆಂಪಲ್ ಇದೆ ಇದ್ರದ್ದು, ಕೊರಗಜ್ಜ ಟೆಂಪಲ್. ಆದರೆ ಇದು ಬಂದು ಮೇಯ್ನು ಟೆಂಪಲು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ನನಗೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ, ನೀವು ಯಾರಾದರೂ ಹೋಗಿದ್ರೆ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಕೊರಗತನಿಯ ಮೂಲಸ್ಥಾನ ಅಂತ ಅಂದ್ಬಿಟ್ಟಿದೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಕೊರಗಜ್ಜ ದೇವಸ್ಥಾನಕ್ಕೆ ನೀವು ಯಾವುದೇ ರೀತಿ ಹೂ, ಹಣ್ಣು, ಕಾಯಿ ಇದನ್ನು ಯಾರೂ ತೊಗೊಂಡೋಗಲ್ಲ. ಇಲ್ಲಿ ಬಂದು ಈ ಥರ ಎಣ್ಣೆ ಮತ್ತು ಚಕ್ಲಿ ಅಂತೂ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನನಗಿಷ್ಟ ಆಯಿತು. ನಾವಿನ್ನು ನೋಡಿ ತೋರಿಸ್ತಾ ಇದ್ದಾರೆ, ಎಣ್ಣೆ ತೊಗೊಂಡೋಗ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಅಂತ. ನಾವು ಅಲ್ಲಿನ ಆಚಾರ ವಿಚಾರಗಳನ್ನು ಇದನ್ನು ಪಾಲನೆ ಮಾಡಬೇಕು. ಯಾವುದೇ ಕಡೆ ಬಂದ್ರೂ ಅಲ್ಲಿ ಸಂಪ್ರದಾಯಕ್ಕೆ ನಾವು ಕೂಡ ಅಡ್ಜಸ್ಟ್ ಆಗಬೇಕು. ಹಾಗಾಗಿ ನಾವು ಕೂಡ ತಗೊಂಡು ಅದು ಒಂದು ನಂಬಿಕೆ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಅದನ್ನು ತಗೊಂಡು ದೇವಸ್ಥಾನ ಕಡೆ ಹೊರಟು. ಇಲ್ಲಿ ಸ್ಟ್ರಿಕ್ಟ್ ರೂಲ್ಸು ಯಾವ ಥರ ಅಂತಂದರೆ, ಅಟ್ಲೀಸ್ಟ್ ಧರ್ಮಸ್ಥಳದೊಳಗಡೆ ಲೈನಲ್ಲಾದರೂ ವಿಡಿಯೋ ತಗೋಬೋದು, ಆಚೆ ಎಲ್ಲ ವಿಡಿಯೋ ತಗೋಬೋದು. ಇಲ್ಲಿ ಸ್ಟ್ರಿಕ್ಟಾಗಿ ವಿಡಿಯೋನ ಅಲೋನೇ ಇಲ್ಲ ಫ್ರೆಂಡ್ಸ್. ವಿಡಿಯೋ ಅಂತೂ ಅಲೋನೇ ಇಲ್ಲ. ಅಷ್ಟು ಸ್ಟ್ರಿಕ್ಟು ಯಾಕೆ ಅಂತ ಗೊತ್ತಿಲ್ಲ, ವಿಡಿಯೋ ಅಲೋನೇ ಇಲ್ಲ. ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವೇನು ಬಂದಿದ್ದೋ ಏನು ಬೇಡ್ಕೊಂಡು ಕೇಳಿಕೊಂಡು ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಒಂದು 10 ನಿಮಿಷ ಒಳಗಡೆ ಕೂತ್ಕೊಂಡು ದರ್ಶನ ಎಲ್ಲ ಚೆನ್ನಾಗಿ. ನಾನು ಆಗಲೇ ಹೇಳ್ದಂಗೆ ಫೋಟೋ ವಿಡಿಯೋ ಅಂತೂ ಅಲೋನೇ ಇಲ್ಲ. ನೀವೇನಾದರೂ ಹೋಗ್ಬೇಕು ಇಲ್ಲಿಗೆ ಅಂದರೆ ಕುತ್ತಾರು ಕೊರಗಜ್ಜ ಟೆಂಪಲ್ ಆಚೆ ಕಡೆಯಿಂದ ನಾನು ತೋರಿಸಿದ್ದೀನಿ ನೋಡಿ. ಇದೇನೇ ಮೇಯ್ನು ಮೂಲ ದೇವಸ್ಥಾನ, ಕುತ್ತಾರಲ್ಲಿರೋಂಥ ಕೊರಗಜ್ಜನ ಮೇನು ದೇವಸ್ಥಾನ. ಜನನೂ ಕೂಡ ಇದರಲ್ಲಿ ಒಳಗಡೆ ನೋಡ್ತಾ ಇರ್ಬೋದು, ಜನನೂ ಕೂಡ ಇದ್ದರು. ಪೂಜೆ ಇಲ್ಲ, ಅಲ್ಲೇ 3-4 ಜನ ಇರ್ತಾರೆ, ಮಾಡಿಕೊಡ್ತಾರೆ ಪೂಜೆನ. ಏನು ಪೂಜೆ ಅಂದರೆ ಗಂಧದ ಕಡ್ಡಿಲಿ ಕರ್ಪೂರದಲ್ಲಿ ಏನೂ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಎಣ್ಣೆ ಚಕ್ಲಿ ಅಷ್ಟು ಇಟ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ. ಈಗ ರಿಟರ್ನ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಫ್ರೂಟ್ಸ್ನ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ. ಫ್ರೂಟ್ಸ್ ಏನು ಚೆನ್ನಾಗಿರಲಿಲ್ಲ. ಮ್ಯಾಂಗೋ ತೊಗೊಂಡೆ, ಮ್ಯಾಂಗೋ ಅಂತೂ ಒಂದು ಚೂರು ಚೆನ್ನಾಗಿರಲಿಲ್ಲ. 300 ರೂಪಾಯಿ kg ತೊಗೊಂಡ್ರು, ವೇಸ್ಟ್ ಆಯಿತು ದುಡ್ಡು. ಅಲ್ಲಿಂದ ಬಂದು ಹಾಗೆ ಟಿಫನ್ನ ಮಾಡಿರಲಿಲ್ವಲ್ಲ, ಟಿಫನ್ ಮಾಡೋಣ ಅಂತ ಇಲ್ಲಿ ನಿಲ್ಲಿಸ್ತೋ. ಟಿಫನ್ ಚೆನ್ನಾಗಿತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಕ್ ಟು ಬೆಂಗಳೂರು ಕಡೆ ಹೊರಟಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾಯಿದ್ರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಮುಂದಿನ ವಿಡಿಯೋ ಜೊತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.